ಅನ್ನೆಸರಿ ಕೇಸ್ ಆಗ್ಯದ. ಅದರೇ ಸಂಬಂಧ ಇಲ್ಲ. ಪಾಪ ಸಣ್ಣ 7 ವರ್ಷ ಪೇರೆಂಟ್ಸ್ ಕೂಡ ನನ್ನ ಬಳಿ ಬಂದಿದ್ರು. 6-7 ವರ್ಷದ ಕೂಸಲ್ಲ. ಯಾರೇ ಸಣ್ಣ ಹುಡುಗರು ನಮ್ಮ ಬಳಿ ಬಂದಾಗ ಸಹಜ ಅದ ಅದಕ್ಕೆ ಅವರಿಗೆ ಮುದ್ದಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಇದು ಮೀಡಿಯಾದವರು ಮತ್ತು ಸಾಮಾಜಿಕ ಜಾಲತಾಣದವರು ಅದಕ್ಕೆ ಟ್ವಿಸ್ಟ್ ಮಾಡಿ ಅದಕ್ಕೊಂದು ಬಣ್ಣ ಕಟ್ತಕ್ಕಂಥ ಕೆಲಸ ಮಾಡ್ತಾರೆ. ಈಗ ಅಂದ್ರೆ ಕೇಸ್ ರದ್ದಾಗಬೇಕು, ಕೇಸೇ ಆಗ್ಬಾರ್ದಾಗಿತ್ತು. ಇದು ಇಷ್ಟು ಮಟ್ಟಿಗೆ ನೀವು ಟಿವಿದವರು ಮತ್ತು ಸೋಷಿಯಲ್ ಮೀಡಿಯಾದವರು ಇದೀರ ಅಂದ್ರೆ ಹೋಮ್ ಮಿನಿಸ್ಟರ್ ಸದ್ಯಕ್ಕೆ ಬಿಟ್ಟಿಲ್ಲ. ನೀವು ಕೂಡ ನೋಡ್ಬೇಕಲ್ಲ ಅದು ಏನದ ವಿಡಿಯೋ ಅದು ನೋಡಿ ತಂದೆ ತಾಯಿಯರು ಕೊಟ್ರ ತಂದೆ ತಾಯಿನೇ ವಿಡಿಯೋ ಮಾಡ್ಯಾರಲ್ರಿ. ಪಾಪ 7 ವರ್ಷದ ಮಗು ಆದ್ರೆ ಅವ್ರ ಕುಟುಂಬದ ಪರಿಸ್ಥಿತಿ ಏನ್ ಅದ್ರ ಲೆಕ್ಕ ಅಂದ್ರೆ ಕೇಸ್ ರದ್ದಾಗಬೇಕು ರೀ. ಆದದ್ದೇ ತಪ್ಪಂತ ಹೇಳಕೈತಿವಲ್ಲ, ಕೇಸ್ ಆಗೇ ಬಡ್ದಾಗಿತ್ತು. ಎಲ್ಲ ನಿಮ್ಮ ಟಿವಿದವರು ಮತ್ತು ಸೋಷಿಯಲ್ ಮೀಡಿಯಾ ಅಂಜಿಕೆಗೆ ಅನಿವಾರ್ಯವಾಗಿ ಏನ್ ಮಾಡ್ಲಕೈತ ಪೊಲೀಸ್ ಅಂದ್ರೆ ಕೇಸ್ ಮಾಡ್ಯಾರ ಅಷ್ಟೇ. ಮಾಡಿದಂಗ ನನ್ನ ಪ್ರಕಾರ ಅದ್ ಏನ್ ಕೇಸೇ ಅಲ್ಲ. ಯಾಕಂದ್ರೆ ಸರ್ತಿ ನಾವು ನೋಡಿ ಎಲ್ಲಿ ಹೋದ ಹುಡುಗರಿಗೆ ಸಹಜ ಅದ ಹಿಡ್ಕಂತಾರೆ ಏನ್ ಮಾಡ್ತಾರೆ ಮುದ್ದು ಮಾಡಿ ನಾನೇ ಮಾಡಿ ಮಾತಾಡ್ಸಿಂದಗಡೆ ಮತ್ತೆ ಟಿವಿದವ ಇಲ್ಲಲ್ಲಪ್ಪ ಮತ್ತೆ ನಮ್ಮಾಗ ಹಾಕಪ್ಪ ಇಲ್ಲ. ಏನಿದು ಏನದ ಏನ್ ಸುದ್ದಿ ಅಂದ್ರೆ ಈ ಸಾಮಾಜಿಕ ಜಾಲತಾಣದಲ್ಲಿ ನಿಮ್ಮ ಟಿವಿಗಳು ಸರ್ ಟಿವಿದಾಗ ಕೇಸ್ ಆದ್ಮೇಲೆ ಬಂದು ಸರ್ ಕೇಸ್ ಆದ್ಮೇಲೆ ಯಾಕೆ ಮಾಡ್ರಿ ಸುದ್ದಿ? ಕೇಸ್ ಆದ್ಮೇಲೆ ಮಾಡ್ಬೇಕಲ್ಲ ಸರ್. ಯಾಕೆ ಮಾಡ್ರಿ? ನೋಡಲ್ಲ ನಿಮ್ಗೆ ಗೊತ್ತಿಲ್ಲ, ವಿಡಿಯೋ ಕ್ಲಿಪ್ಪಿಂಗ್ ಇಲ್ಲ ಸರ್. FIR ಆದ್ಮೇಲೆ ಮಾಡಿದ್ರು. ಯಾಕೆ ಮಾಡ್ರಿ ಅಂತ ಕೇಳಕ್ಕೆ FIR ಆಗ್ಯದಂತ ಮಾಡದ ಕ್ಲಿಪ್ಪಿಂಗ್ ಏನದ ನೋಡಿ ಏನದ ನೋಡಿ ಮಾಡ್ಬೇಕಲ್ಲ. ಸುಮ್ನೆ ಬದ್ಲಾ ಮಾಡ್ತಕ್ಕಂತ ಕೆಲಸನೇ ಆಗ್ಲಕ್ಕೈತಿ. ನಾವು ಕೂಡ ಮಾಧ್ಯಮ ಮಾಡಿದ್ರೆ ಅವರು ಅಲ್ಲಿ ಮಾತಾಡ್ಸಿ ಮಾಡಿ ಸರ್ ನಾವು ಯಾವುದು ಮಾತಾಡ್ಸೋದು ಮಾಡೋದಲ್ರಿ. ಈಗ ಆ ಕ್ಲಿಪ್ಪಿಂಗ್ ಮ್ಯಾಗೆ ಮಾಡಿದ್ದಲ್ಲ ಎಲ್ಲರೂ ತಪ್ಪಲ್ಲ. ಕ್ಲಿಪ್ಪಿಂಗ್ ದಾಗ ಏನದ ಹೇಳ್ರಿ ನೋಡಮ್ಮ, ಹೇಳ್ರಿ ಏನದ ಮತ್ತೆ ಏನದ ಇನ್ನ ವಯಸ್ಸಾದವ್ರಿಗೆ ಹಿಡ್ಕೊಂಡು ಮಾಡಿರ ಅಂದ್ರೆ ತಪ್ಪಲ್ಲ. ಅದೇ ರೀ ಹೇಳಕತ್ತೀನಿ, ಆಯೋಗನ ಹೇಳಕತ್ತೀನಿ, ಮಹಿಳಾ ಆಯೋಗನ ಎಲ್ಲಾ ಆಯೋಗದ ಹೇಳಕತ್ತೀನಿ. ಸುಮ್ಮನೆ ಒಬ್ರು ಹೇಳೋದಂದ್ರೆ ಇನ್ನೊಬ್ರು ಹೇಳೋದು ಅಷ್ಟೇ. ಶಾಪುರ್ ಸಿಡಿಪಿ ಅವರೇ ಹೋಗಿ ಕೇಸ್ ಮಾಡ್ಯಾರ ಸರ್, ಪೋಕ್ಸೋ ದಾಖಲಿಸ್ಕೊಂಡ್ರಿ. ಮತ್ತೆ ಏನ್ ಮಾಡ್ತೀರಿ ಅಧಿಕಾರಿಗಳು? ನಾಳೆಗೆ ನೀವೇ ಕೇಳ್ತಾರಲ್ಲ ಏನ್ ಮಾಡ್ಲಕೈತಾರ ಕೇಳಿಲ್ಲ ಟಿವಿದಾಗ ಏನ್ ಮಾಡ್ಲಕೈತಾರ? ನಿಮ್ ಗಮನಕ್ಕೆ ಇಲ್ದೇನೆ ಆಗಿದೆ ಅಂತ ಸರ್. ನಿಮ್ ಗಮನಕ್ಕಿತ್ತು ಅಥವಾ ಏನಿಲ್ಲ? ಗಮನಕ್ಕಿಲ್ಲ ಕೇಸ್ ಆಗಲ್ಲ.